In Agritech, we have 3 different verticals, like biofertilizers, plant tissue culture, and mushroom production. In Okay. mushroom production, we do take care of both edible and oyster mushrooms, edible and medicinal mushrooms. Okay. Here, like with respect to plant tissue culture, we are doing for Kamalapur red banana, like GI tagged bananas. Okay. GI tagged crops also we are doing. Hmm. Like bio link, these are the red Kamalapur red banana GI tagged one. ಓಹೋ. ಇದು ಕಮಲಾಪುರ ರೆಡ್ ಬನಾನಾ ಭೌಗೋಳಿಕ ಸೂಚ್ಯಂಕ ಇದೆ ಇದಕ್ಕೆ. ಹಾ. ಇದಕ್ಕೆ ಭೌಗೋಳಿಕ ಸೂಚ್ಯಂಕ ಇದು ಎಸ್ಪೆಷಲಿ ಕಮಲಾಪುರಲ್ಲಿ ಮಾತ್ರ ಇದು ಈ ಹೈಲಿ ಫ್ಲೇವರ್ಡ್ ಬನಾನಾ ಇದು ಓಕೆ. ಫ್ಲೇವರ್ಡ್ ಬನಾನಾ ಆಫ್ ಕಮಲಾಪುರ್ ಕಲಬುರ್ಗಿ ಅದು ಕಲಬುರ್ಗಿ ಡಿಸ್ಟ್ರಿಕ್ಟ್ ಅಲ್ಲಿಂದ ತಗೊಂಡ್ ಬಂದು ನಾವು ಇದನ್ನ ಟಿಶ್ಯೂ ಕಲ್ಚರ್ ಮಾಡಬೇಕು ಅಂತ ಮಾಡಿದೀವಿ. ನಾವು ಇದ್ರಲ್ಲಿ ಆಲ್ರೆಡಿ ಸಕ್ಸೀಡ್ ಕೂಡ ಹಾಕಿದೀವಿ. ನಮ್ದು ಏನಂದ್ರೆ ಪ್ರಿಸಿಷನ್ ಅಗ್ರಿಕಲ್ಚರ್. ಸೊ ನಮ್ಮ ಹತ್ರ ಏನೇನ್ ಪ್ರಾಡಕ್ಟ್ಸ್ ಇದೆ ಇದೆಲ್ಲ ನಾವು ಡಂಪ್ ಮಾಡಕ್ ಹೋಗಲ್ಲ. ಫಾರ್ಮರ್ಸ್ ಲ್ಯಾಂಡ್ಗೆ ಹೋಗ್ಬಿಟ್ಟು ವಾಟ್ ಎವರ್ ರಿಕ್ವೈರ್ಡ್ ನ್ಯೂಟ್ರಿಯೆಂಟ್ಸ್ ಬೇಕೋ ಅದನ್ನೇ ನಾವು ಲೈಕ್ ಐಸೋಲೇಟ್ ಮಾಡ್ಬಿಟ್ಟು ಫಾರ್ಮರ್ಸ್ಗೆ ಒಂದು ಪ್ರಾಡಕ್ಟ್ ಆಗಿ ಸಪ್ಲೈ ಮಾಡ್ತೀವಿ. ಸೊ ಇದು ಕಾರ್ಡಿಸೆಪ್ಸ್ ಅಂತ ಹೇಳ್ಬಿಟ್ಟು ಮೆಡಿಸಿನಲ್ ಮಶ್ರೂಮು. ಇದಕ್ಕೆ ಹೈ ನ್ಯೂಟ್ರಿಯೆಂಟ್ ಕಂಟೆಂಟ್ಸ್ ಇದೆ. ಮತ್ತೆ ಇಟ್ ಹ್ಯಾಸ್ ಆಂಟಿ ಇನ್ಫ್ಲಮೇಟರಿ, ಆಂಟಿ ಕ್ಯಾನ್ಸರಸ್, ಆಂಟಿ ಡಯಾಬಿಟಿಕ್ ಆಕ್ಟಿವಿಟೀಸ್ ಅಂಡ್ ಇಟ್ ಹ್ಯಾವ್. ಓಕೆ. ಸೊ ಇಟ್ ಆಲ್ಸೋ ಹ್ಯಾವ್ ಹೈ ಮಾರ್ಕೆಟ್ ವ್ಯಾಲ್ಯೂ. ಸೊ ಈ ಯಾವ ಮೂಲಭೂತ ಹೇಗೆ ಡಿಸೈಡ್ ಮಾಡ್ತೀರಾ? ಇದು ಬನಾನಾ ಪ್ಲಾಂಟೇಶನ್ಸ್ ಅಷ್ಟೇ, ಈ ತರ ಇದು ಮಶ್ರೂಮ್ಸ್, ಇದು ಬೇರೆ ಬೇರೆ ರೀತಿ ಇದೆ. ಸೊ ಈ ಹೇಗೆ ಡಿಸೈಡ್ ಮಾಡಿ? ಮೇಡಮ್ ನಾವು ಇದು 3 ವರ್ಟಿಕಲ್ಸ್, ಹಾ. 3 ವರ್ಟಿಕಲ್ಸ್ ಆರ್ ಟೋಟಲಿ ಡಿಫ್ರೆಂಟ್. ಓಕೆ. ಓಕೆನಾ? ಹಾ. ಈ ಬಯೋಫರ್ಟಿಲೈಸರ್ಸ್ ಇದು ಬನಾನಾ ಪವರ್ ಅಂತ ನಾವು ಮಾಡಿರೋದು. ಹಾ. ಇದು ಬನಾನಾ ಪ್ಲಾಂಟ್ಸ್ ಅಷ್ಟೇ. ಅಷ್ಟೇ. ಯಾಕಂದ್ರೆ ಹಾ. ನಾವು ಏನ್ ಮಾಡಿದೀವಿ, ಈಗ ಬನಾನಾ ಪ್ಲಾಂಟ್ಸ್ ಗೆ ಪೊಟ್ಯಾಶ್ ಜಾಸ್ತಿ ಬೇಕಾಗುತ್ತೆ. ಓಕೆ. ಹಾ. ಪೊಟ್ಯಾಶ್ ಜಾಸ್ತಿ ಬೇಕಾಗಿರೋದ್ರಿಂದ ಇದರಲ್ಲಿ ಪೊಟ್ಯಾಶ್ ಸಾಲ್ಯುಬಲೈಸರ್ ಆರ್ಗ್ಯಾನಿಸಮ್ ನಾವು ಇದರಲ್ಲಿ ಎನ್ರಿಚ್ ಮಾಡಿ ಜಾಸ್ತಿ ಎನ್ರಿಚ್ ಮಾಡಿ ನಾವು ಅದನ್ನ ಕೊಡೋದ್ರಿಂದ ಬನಾನಾಗೆ ತುಂಬಾ ಹೆಲ್ಪ್ ಆಗುತ್ತೆ. ಇಟ್ ವಿಲ್ ಗ್ರೋ ರಿಚರ್. ಓಕೆ. ಸೊ ಫಾರ್ಮರ್ಸ್ ಒಂದ್ ರೀತಿ ಹೆಲ್ಪ್ ಆಗುತ್ತೆ. ನಾವು ನಾರ್ಮಲಿ ಏನ್ ಮಾಡ್ತಾ ಇದೀವಿ ಅಂದ್ರೆ ಫಾರ್ಮರ್ಸ್ ಫೀಲ್ಡ್ ಗೆ ಹೋಗಿ ಲೋಕಲ್ ಫೀಲ್ಡ್ ಗೆ ಹೋಗಿ ಈಚ್ ಅಂಡ್ ಎವ್ರಿ ಡಿಸ್ಟ್ರಿಕ್ಟ್ ಅಲ್ಲಿ ನಾವು ಏನ್ ಫಾಲೋ ಮಾಡ್ತಾ ಇದೀವಿ, ಈಗ ಅಲ್ಲಿ ಲೊಕ್ಯಾಲಿಟಿಲಿ ಇರೋ ಸಾಯಿಲ್ ನ ತಗೊಂಡ್ ಕಲೆಕ್ಟ್ ಮಾಡ್ಕೊಂಡ್ ಬಂದ್ಬಿಟ್ಟು ಅದರಲ್ಲಿರೋ ಮೈಕ್ರೋ ಆರ್ಗಾನಿಸಮ್ ನ ಎಕ್ಸ್ಟ್ರಾಕ್ಟ್ ಮಾಡಿ ಲೋಕಾಲಿಟಿ ಬೇಸ್ಡೇ ನಾವು ಅವರಿಗೆ ರೆಕಮೆಂಡ್ ಮಾಡ್ತಾ ಇರೋದು. ಓಕೆನಾ? ಇದು ಕಾರ್ಡಿಸೆಪ್ಸ್ ಅಂತ ಹೇಳಿದ್ರಲ್ಲ, ಇಲ್ಲಿ ಮೆಡಿಸಿನಲ್ ವ್ಯಾಲ್ಯೂ ಇರೋದು. ಇದು ಆಕ್ಚುಲಿ ಮುಂಚೆ ಏನ್ ನಮ್ಮ ಇಂಡಿಯನ್ ಇದರಲ್ಲೇ ಬೆಳೀತಾ ಇದೆ. ಹಿಮಾಲಯದಲ್ಲಿ ಏನಾಗ್ತಿತ್ತು, ಅಲ್ಲಿ ಆ ಚಳಿಗೆ ಇದು ಹಿಮಾಲಯದಲ್ಲೇ ಬೆಳೀತಾ ಇದ್ದು. ಇದು ಎಸ್ಪೆಷಲಿ ಡೆಡ್ ಲಾರ್ವಾ ಮೇಲೆ ಬೆಳೆಯೋ ಇದೊಂದು ಇದು ಪ್ರಭೇದ. ಇದು ಆಕ್ಚುಲಿ ಶಿಲೀಂಧ್ರ, ಫಂಗಸ್. ಇದೊಂದು ಫಂಗಸ್ ಎಲ್ಲರಿಗೂ ಗೊತ್ತು.